ಹಾಯ್ ಫ್ರೆಂಡ್ಸ್, ಶಿಲ್ಪಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇದ್ದೀನಿ. ಮನೆಯಲ್ಲಿ ತರಕಾರಿ ಏನೂ ಇಲ್ಲದ ಸಮಯದಲ್ಲಿ ಒಂದು ಟೈಮಿಗೆ ಸಾಂಬಾರು ಬೇಕಾಗಿರುತ್ತೆ. ಅಂಥ ಟೈಮಿಗೆ ಸಾಂಬಾರು ಮಾಡಿದ ಉಳಿಯುತ್ತೆ ಮತ್ತು ಯಾರು ತಿನ್ನೋದೇ ಇಲ್ಲ, ಹೇಗೆ ಮಾಡೋದು ಅಂತ ಚಿಂತಿಸ್ತಾ ಇದ್ದೀರಾ? ಬನ್ನಿ, ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಎಮರ್ಜೆನ್ಸಿಗಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬಹುದು. ಇದನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಟೈಮ್ ಊಟಕ್ಕೆ ಸೂಪರ್ ಆದಂತಹ ರೆಸಿಪಿ ಅಂತಲೇ ಹೇಳ್ಬಹುದು. ಇದು ಮುದ್ದೆಗೂ ಸೈ, ಅನ್ನಕ್ಕೂ ಸೈ, ನೀವು ಯಾವುದು ಬೇಕಿದ್ರೂ ಕಾಂಬಿನೇಷನ್ ಆಗಿ ತಗೋಬೋದು. ಅಂಥ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಹಾಗೆ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ರೆಸಿಪಿ ಕೇವಲ 5ರಿಂದ 10 ನಿಮಿಷದೊಳಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಅದೇ ಶೇಂಗಾ ಗೊಜ್ಜು. ಈ ಶೇಂಗಾ ಗೊಜ್ಜು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಕಡಲೆ ಬೀಜದ ಗೊಜ್ಜು ಮಾಡೋದಕ್ಕೆ ನಾನು ಸ್ಟವ್ ಹಚ್ಚಿ ಬಾಣಲಿಟ್ಟಿನಿ. ಆ ಬಾಣಲಿಗೆ ಒಂದು ಹಿಡಿಯೋಷ್ಟು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕೆಂಪುಗಾಗೋವರೆಗೂ ಹುರಿಬೇಕು. ಕಡಲೆ ಬೀಜ ಕೆಂಪು ಹುರಿದಿದ್ದಾಯಿತು. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕಡಲೆ ಬೀಜ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 7 ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಖಾರಕ್ಕೆ ತಕ್ಕನಾಗಿ ಇರಬೇಕು. ನಿಮಗೆ ಖಾರ ಜಾಸ್ತಿ ಇರಲಿ ಅಂದರೆ ಆ್ಯಡ್ ಮಾಡ್ಕೋಬೋದು, ಕಮ್ಮಿ ಇರಲಿ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಂಚೂರು ಆಯಿಲ್ ಹಾಕಿ ಹುರ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ಆಗಿದೆ. ಸ್ವಲ್ಪ ಹಸಿ ಕರಿಬೇವನ್ನ ಆ್ಯಡ್ ಮಾಡ್ತಿದ್ದೀನಿ. ಲೈಟಾಗೆ ಫ್ರೈ ಮಾಡ್ಕೊಂಬರ್ತೀನಿ. ಕರಿಬೇವು ಭಾಳ ಉರಿಯೋದು ಬೇಡ, ಲೈಟಾಗಿ ಬೆಚ್ಚಗೆ ಮಾಡಿದರೆ ಸಾಕಾಗುತ್ತೆ. ಆಗಿದೆ, ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿ ಐಟಮ್ ಜೋಡಿಸ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಹುರಿದಿಟ್ಕೊಂಡಿದ್ನಲ್ವ, ಒಣಮೆಣ್ಸಿನ್ಕಾಯಿ, ಕರಿಬೇವನ್ನು ಸಹ ಬೆಚ್ಚಗೆ ಮಾಡಿದ್ದೀನಿ. ಅದೇ ರೀತಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಬೆಲ್ಲ, ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ, ನೀವು ಹಸಿಕಾಯಿ ಆದರೂ ತೊಗೋಬಹುದು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಬರೋಣ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕಾಗುತ್ತೆ. ನೋಡಿ, ನೀರು ಹಾಕ್ಕೊಂಡು ಖಾರ ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇವಾಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದೇ ಬಾಣಲಿಗೆ ಸಾಸಿವೆ, ಜೀರಿಗೆ, ಕರಿಬೇವು, 2 ಒಣಮೆಣ್ಸಿನ್ಕಾಯಿ ಮುರಿದಾಕಿದ್ದೀನಿ. ಅದೇ ರೀತಿಯಾಗಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಅದು ಒಗ್ಗರಣೆಗೆ ಹಾಕಬೇಕು. ಈರುಳ್ಳಿನ ಕೆಂಪುಗಾಗೋವರೆಗೂ ಹುರಿಯೋಣ. ಈರುಳ್ಳಿ ಸ್ವಲ್ಪ ಕೆಂಪುಗಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಖಾರ ರುಬ್ಬಿರೋದು ಹಾಕೋಣ. ಈ ರೀತಿಯಾಗಿ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ತುಂಬ ನೀರು ಬೇಡ, ತುಂಬ ಗಟ್ಟಿನೂ ಬೇಡ. ಇದಕ್ಕೆ ಈ ರೀತಿಯಾಗಿ ಚಿಕ್ಕಕ್ಕೆ ಹಚ್ಚಿಟ್ಕೊಂಡಿರುವ ಅಂತಹ ಈರುಳ್ಳಿನ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿಗೆ ಕಡಲೆಕಾಯಿ ಗೊಜ್ಜು ಸಿದ್ಧವಾಗಿದೆ. ಮುದ್ದೆ ಮತ್ತು ಅನ್ನದ ಜೊತೆ ಸವಿಯಲು ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಮ್ಮೆ ಸಿಗೋಣ ಮತ್ತೊಂದು ರುಚಿಕರವಾದ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್.